ಸರ್ ವೆನ್ ಇಟ್ ಕಮ್ಸ್ ಟು ಟೋಟಲ್ ಕಾಂಟ್ರಾಸ್ಟಾಗಿ ನಿಮ್ಮ ರೈಟಿಂಗ್ ಬಗ್ಗೆ ಬರ್ತಾ ಇದ್ದೀನಿ ಸರ್. ನನಗೆ ಅದೇ ಆಗಲೇ ಕೇಳಿದ ಪ್ರಶ್ನೆಗೆ, ಡು ಯು ಲವ್ ಟು ರೈಟ್ ಇನ್ ಡಾರ್ಕ್? ಅಂದರೆ ಯಾವ ಥರ ಅರ್ಥ ಆಗಿದೆ? ಅಂದರೆ ಕತ್ಲಲ್ಲಿ ಬರೆಯೋದು ತುಂಬ ಪಡ್ತೀರಾ ಅಂತ. ಈಗಿರೋ ಏನು ಹೇಳಿ ರೋಬೋಟಿಕ್ ಫ್ಯಾಕ್ಟ್ರೀಸ್ ಥರ. ನೋ, ಇನ್ ಜನರಲ್ ನಿಮ್ಮ ಕತ್ಲು ಇಷ್ಟ ಅಲ್ವಾ ಸರ್? ಬೆಳಕಲ್ಲಿ ಬರೆಯೋದು ಕರೆಕ್ಟ್. ಅಂದರೆ ಕತ್ಲಲ್ಲಿರೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಯಾಕಂದರೆ ಬೆಳಕಿಗೆ ಬಂದರೆ ಕಾಣಿಸ್ಬಿಡ್ತೀನಲ್ಲ. ಕತ್ಲಲ್ಲಿ ಯೋಚನೆಗಳು ಬರುತ್ತೆ, ನೀನು ಬೆಳಕಲ್ಲೇ ಬರಿಬೇಕು. ಏನು ಹೇಳಿ, ಇಲ್ಲಾಂದ್ರೆ ಏನು ಬರೆಯೋದು ಕಾಣೋದಿಲ್ಲ. ನನಗೆ ಕಾಣಿಸಲ್ಲ ಕತ್ಲಲ್ಲಿ ಬರೆದ್ರೆ. ನೋ, ಬಟ್ ಇನ್ ಜನರಲ್ ಯು ಲವ್ ದಟ್ ವರ್ಲ್ಡ್. ಅಲ್ಲ, ಫಾರ್ ಎಕ್ಸಾಂಪಲ್ ಎಲ್ಲವೂ ಅಷ್ಟೇ ಗುರೆ. ನಮ್ಮದು ಆ್ಯಕ್ಚುಲಿ ಏನಾಗಿದೆ ಅಂದರೆ, ಜಿಡ್ಡು ಕೃಷ್ಣಮೂರ್ತಿ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಏನೇ ಒಂದು ವಿಷಯನಾದರೂ ವೆಯ್ಟ್, ಇಮ್ಮಿಡಿಯೇಟ್ ಡಿಸಿಷನ್ ಬರಬೇಡ. ಲೆಟ್ ಅಸ್ ಎಕ್ಸ್ಪ್ಲೋರ್, ಲೆಟ್ ಅಸ್ ಟಾಕ್, ಲೆಟ್ ಅಸ್ ಡಿಸ್ಕಸ್, ಲೆಟ್ ಅಸ್ ಎನ್ಕ್ವೈರ್. ಏನದು ವಾಟ್, ಅದ್ರ ನೆಕ್ಸ್ಟ್ ಹೋಗ್ಬೇಕಲ್ವಾ? ಇದಾಗತ್ತಾ, ಪಾಸಿಬಿಲಿಟೀಸ್ ಇದೆಯಾ ಇಲ್ವಾ, ಯಾಕಿಲ್ಲ ಅಂದರೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಈ ಥರ ಹುಡುಕ್ತಾ ಹೋದಾಗ್ತಾನೆ ನಿಮ್ಗೊಂದೆಲ್ಲೋ ಒಂದು ಎಂಡ್ ಸಿಗುತ್ತೆ. ಇದಾಗಲ್ಲ ನಿಲ್ಲಿಸ್ಬಿಟ್ರೆ, ನೀವೊಂದೇನೋ ಪಾಡ್ಕಾಸ್ಟ್ ಈ ಥರ ಒಂದು ಸ್ಟುಡಿಯೋ ಮಾಡಬೇಕು ಅನ್ನೋ ಅಂದ್ಕೊಂಡಿರ್ಬೇಕು, ನಿಮ್ಮ ಫ್ರೆಂಡ್ ಬಂದ ಅದೆಲ್ಲ ಆಗಲ್ಲ ಬಿಡಲ್ಲ, ನೀವು ಹೌದಾ ಆಗಲ್ವಾ ಅಂತ. ಇವತ್ತು ನೀವು ಇಷ್ಟು ದೊಡ್ಡ ಇದಾಗ್ತಿರ್ಲಿಲ್ಲ ಅಲ್ವಾ? ಸರ್, ನಿಮ್ಮೊಳಗೂ ಬಂದಿರುತ್ತದು, ಆಗುತ್ತಾ ಆಗಲ್ವಾ, ಇನ್ವೆಸ್ಟ್ಮೆಂಟ್ ಎಷ್ಟು, ನಾನು ಎಷ್ಟು ಡೆಡಿಕೇಟ್ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಟಾಪಿಕ್ಸ್ ತೊಗೊಬೇಕು, ಎಷ್ಟು ಬ್ರೈನ್ ಸ್ಟಾರ್ಮಿಂಗ್ ಆಗಿರುತ್ತೆ ಹೇಳಿ. ದಟ್ಸ್ ವೇ ಯು ಆರ್ ಹಿಯರ್. ಪ್ರತಿಯೊಂದ್ರಲ್ಲಿ ನಾನು ಹೇಳ್ತಿರೋ ತುಂಬ ದೊಡ್ಡ ವಿಷಯ ಬೇಡ, ನಾನು ಸಣ್ಣ ವಿಷಯ ನಾನು ಹೇಳಿದ್ದು, ಒಂದು ಓಟ್ ಹಾಕೋದ್ರಲ್ಲಾಗಲಿ, ಒಂದು ಇದರಲ್ಲಾಗಲಿ, ಪ್ರತಿಯೊಂದು ಲೆಟ್ ಅಸ್ ಎನ್ಕ್ವೈರಿ. ಇವಾಗ ಈ ಸಿಸ್ಟಮ್ ಬಗ್ಗೆ ಆಗಲಿ ಚೂರು ಹುಡುಕಾಟ ಮಾಡ್ತಾ ಡಿಸ್ಕಸ್ ಮಾಡ್ತಾ ಹೋದರೆ ಖಂಡಿತ ಸಿಗುತ್ತೆ ನಮಗೆ. ನಾವು ನಿಲ್ಲಿಸ್ಬಿಡೋದು, ಇಮ್ಮಿಡಿಯೇಟ್ ಡಿಸಿಷನ್ಗೆ ಬರೋದಿದೆಯಲ್ಲ, ಅದು ನಮ್ಮ ಯಾಕೆ ಹೇಳಿ ಡಿಸಿಷನ್ಗೆ ಬರ್ತೀವಿ ಹೇಳಿ? ಯಾಕೆ? ನನಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲೇನ್ರಿ ರೀ, ನಾವು ನೋಡಿಲ್ಲೇನ್ರಿ. 50 ವರ್ಷದಿಂದ ನೋಡ್ತಾ ಇದ್ದೀವಿ ಪಾಲಿಟಿಕ್ಸು, ಆ ಸ್ಟ್ರಕ್ಚರ್ ಹೆಂಗಿರುತ್ತೆ, ಯಾವ ಥರ ಬೂತ್ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಉಪೇಂದ್ರ ಅವರೇ, ನೀವು ಇನ್ನೂ ಕಲ್ತ್ಕೊಬೇಕು. ಸ್ವಲ್ಪ ಓಡಾಡಿ, ರಸ್ತೆಗಿಳಿರಿ, ಗೊತ್ತಾಗುತ್ತೆ. ರಸ್ತೆಗಳಿರಿ, ನನಗೆ ಗೊತ್ತಾಗೋದು ರೋಡ್ ಸರಿ ಇಲ್ಲದೆ ಇರೋದು, ಯಾರೋ ಒಬ್ಬ ಹೊಸ್ದಾಗಿ ಶಾಪ್ ಮಾಡಿದಾಗ ಅವ್ನು ಎದುರುಗಡೆ ರೋಡ್ ಕಿತ್ತಾಕಿರೋದು, ನನಗಲ್ಲಿ ಗೊತ್ತಾಗೋದು ಪಾಪ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಪಾಪ ರೋಡ್ ಕಿತ್ತಾಕ್ಬಿಟ್ಟಿದ್ದಾರಲ್ಲ ಅನಿಸುತ್ತೆ. ಟ್ರಾಫಿಕ್ ಜಾಮ್ ಆದಾಗ ಒಂದು ಆ್ಯಂಬುಲೆನ್ಸ್ ಕಾಣಿಸುತ್ತೆ. ಇದು ನನಗೆ ರಿಯಲೈಸ್ ಆಗಬೇಕಾಗಿರೋದು. ಪಾಲಿಟಿಕ್ಸ್ನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜನರನ್ನ ಅರ್ಥ ಮಾಡ್ಕೊಂಬಿಟ್ರೆ ಅದಕ್ಕಿಂತ ಪಾಲಿಟಿಕ್ಸ್ ಇಲ್ಲ. ಪಾಲಿಟಿಕ್ಸ್ ಇರೋದೇ ಜನಕ್ಕೋಸ್ಕರ ಅಲ್ವಾ? ಜಾಸ್ತಿ ಮಾತಾಡ್ತಾ ಇದ್ದೀನಿ. ನೋ ಸರ್, ನನ್ನ ತಲೆಯಲ್ಲಿ ಪ್ರಾಸೆಸ್ ಮಾಡ್ಕೊತಾನೆ ಇದ್ದೀನಿ ಪ್ರತಿ ಸರ್. ಯೂಸಲ್ಗೂ ಬಿಟ್ಟರೆ ಅದು ಒಳಗಡೆ ಬರುತ್ತೆ. ನೋ ಸರ್, ಫಸ್ಟ್ ಆಫ್ ಆಲ್ ಐ ಟೆಲ್ ಯು ಸರ್, ಇಟ್ ಈಸ್ ನಿಮ್ಮ ಒಂದು ಮಾತಾಡೋಂಥ ಸಂದರ್ಶನ ಆಗಿರ್ಬೋದು, ಏನಾಗಿರ್ಬೋದು, ಇಟ್ ಈಸ್ ಲೈಕ್ ನಾನು ಭಗವದ್ಗೀತೆ ಥರ ಅಂತೀನಿ. ನೋ, ಬಿಕಾಸ್ ಯೋಚನೆ ಮಾಡ್ತಿರೋ ಪ್ರತಿಯೊಂದು ಪದನೂ ಅದೇನೋ ಆಳದಲ್ಲಿ ಡಿಕೋಡ್ ಮಾಡ್ತಾ ಇರ್ತೀವಿ ಸರ್. ಸೊ ಅವಾಗ ಎಲ್ಲವೂ ಇದೆ ಸರ್. ಉಪಿ ಸರಲ್ಲಿ ಒಂದು ಫಿಲಾಸಫರ್ ಇದ್ದಾರೆ, ಉಪಿ ಸರಲ್ಲಿ ಫಿಲಮ್ ಮೇಕರ್ ಇದ್ದಾರೆ, ಉಪಿ ಸರ್ ರೈಟರ್ ಇದ್ದಾರೆ, ಉಪಿ ಸರಲ್ಲಿ ಪೊಲಿಟಿಷಿಯನ್ ಇದ್ದಾರೆ, ಉಪಿ ಸರಲ್ಲಿ ಸಿಂಗರ್ ಇದ್ದಾರೆ, ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಇನ್ನೇನಾದ್ರು ಉಳಿದಿದೆಯಾ ಐ ಡೋಂಟ್ ನೋ. ಓಕೆ, ಸೊ ಎಲ್ಲವೂ ಇದೆ. ಸೊ ಪ್ರತಿಯೊಂದು ಆಸ್ಪೆಕ್ಟಲ್ಲೂ ನಾನೇನೋ ಇಲ್ಲಿ ಕೂತ್ಬಿಟ್ಟು ಹೊಗಳು ಬಂಟ ಏನಕ್ಕೆ ಕೇಳಿ ಇದೆ ಅದನ್ನು ಯೋಚನೆ ಮಾಡಿ. ನಿಜವಾಳು ನಾನು ಏನಕ್ಕೆ ನನ್ನಲ್ಲಿ ಏನೋ ಇದೆ ಅಂತ ಹೇಳ್ತಿರ್ಬೇಕು. ನನಗೊಂದು ಗೊತ್ತು, ನಾನು ಖಾಲಿಯಾಗಿದೆ ನನ್ನ ಮನಸ್ಸು, ನಾನು ಖಾಲಿಯಾಗಿ ಇಟ್ಕೊತೀನಿ. ನನಗೆ ಗೊತ್ತಿದೆ ನನಗೇನು ಗೊತ್ತಿಲ್ಲ ಅಂತ, ಮತ್ತೆ ಪಿಕ್ಚರ್ ಡೈಲಾಗ್ ಅಲ್ಲ. ಸೊ ಅವಾಗ ಏನಾಗುತ್ತೆ, ಈ ಪ್ರಪಂಚದಲ್ಲಿ ಲಕ್ಷ ಕೋಟಿ ವಿಷಯಗಳಿದ್ದಾವೆ, ಈ ನೇಚರಲ್ಲಿ ಅಷ್ಟು ವಿಷಯಗಳಿದ್ದಾವೆ, ಅದು ನಿಮ್ಮೊಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನಾವು ಬಿಡಲ್ಲ, ನಾವು ಹಾಕ್ಕೊಂಡಿರ್ತೀವಿ ರಿಯಾಲಿಟಿ ಅಂದ್ಕೊಂಡೆಲ್ಲ ಮೆತ್ಕೊಂಡು ಹೆಲ್ಮೆಟ್ ಹಾಕೊಂಡು ಕೂತಿರ್ತೀನಿ ನಾನು, ನನಗೆ ಗೊತ್ತು ಅಂತ. ಅವಾಗ ಎಲ್ಲಿಂದ ಕೊಡ್ತಾನೆ ನಿಮಗೆ? ಸರ್, ದರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ಅಕ್ಸೆಪ್ಟೆನ್ಸ್ ಆಫ್ ಈಗೋ. ನಾನು ಮನುಷ್ಯನಾಗ ಒಬ್ಬ ಇದ್ರಾಗ ಹೇಳ್ತಿದ್ದೀನಿ. ಈಗ ನೀವು ಹೇಳ್ತಿರೋದು ಕೆಲವೊಂದು ನನಗೆ ಅಕ್ಸೆಪ್ಟೆನ್ಸ್ ಇರಬಹುದು, ಬಟ್ ನಂಗೊಂದು ಈಗೋ ಅಡ್ಡ ಬರುತ್ತೆ ನೀವು ಹೇಳ್ತಾ ಇರೋಂಥದ್ದು. ಅಲ್ಲ, ಅದೇ ಹೇಳಿದ್ದು ನಾನು. ಅದು ಏನು ಹೇಳಿ, ನಾನು ಸುಮ್ಮನೆ ಎಲ್ಲ ಒಂದು ಕಡೆ ಹೇಳಿದ್ದೆ, ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ ಅಂತ. ನನ್ನ ಅಜ್ಞಾನದಿಂದಲೇ ನನಗೆ ಅಹಂಕಾರ ಬರೋದು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ, ನನಗೇನು ಗೊತ್ತಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿದ್ರೆ ನನಗೆ ಅಹಂಕಾರ ಬರೋದೇ ಇಲ್ಲ. ಇವನ್ ನೀವು ಹೇಳ್ತಿದ್ದೀರ, ಒಬ್ಬ ಫಿಲಾಸಫರ್ ಇದ್ದಾನೆ, ಇನ್ನೊಬ್ಬ ಇದ್ದಾನೆ, ಮತ್ತೊಬ್ಬ. ನನಗನ್ಸ್ತಿರೋದು, ನನಗೆ ಕಾಣಿಸ್ತಾ ಇದೆ ನನ್ನಲ್ಲಿ ಏನಿಲ್ಲ, ಎಷ್ಟೊಂದು ಹೊರಗಡೆಯಿಂದ ಕೊಡ್ತಿದ್ಯಪ್ಪ ನೀನು. ಏನು ಹೇಳಿ, ಖಾಲಿಯಾಗಿ ಇಟ್ಕೊಂಡ್ರೆ ಏನೇನೋ ಮಾತಾಡ್ತಾ ಇರ್ತೀನಿ ನಾನು ಹುಡುಕಾಡ್ತಾ ಇರ್ತೀನಿ. ಏನು ಹೇಳಿ, ಆ ಹುಡುಕಾಟದಲ್ಲಿ ನನಗೇನೋ ಸಿಗ್ತಾ ಇರುತ್ತೆ. ನಾನು ಫಿಕ್ಸ್ ಆಗಿ ಬಂದು ಕೂತ್ಕೊಂಡ್ಬಿಟ್ಟೆ ಅನ್ಕೊಳ್ಳಿ. ಇವಾಗ
ಇವಾಗ ಅವ್ರು ಕೇಳ್ತಾರೆ ರೆಡಿಯಾಗಿರಬೇಕು ಅಂತ. ನೆಕ್ಸ್ಟ್ ಪ್ರತಿಯೊಂದಕ್ಕೂ ನಾನು ಪ್ಲ್ಯಾಂಡಾಗಿ ಮಾತಾಡೋಕೆ ಹೋದರೆ ನಾನು ಏನೂ ಮಾತಾಡೋಕ್ಕಾಗಲ್ಲ. ಫ್ರೀಯಾಗಿ ಬಿಟ್ಬಿಟ್ರೆ ನಾನು ಮಾತಾಡ್ತಾ ಇರಲ್ಲ ಅಲ್ಲಿ. ಆ ಒಳಗಡೆ ಒಂದು ಎನರ್ಜಿ ಎನರ್ಜಿ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಯೂನಿವರ್ಸಲ್ ಎನರ್ಜಿ ಅಬ್ಸಲ್ಯೂಟ್ಲಿ ಅಲ್ವಾ? ಅಬ್ಸಲ್ಯೂಟ್ಲಿ. ಅವಾಗ ನಾನು ಕ್ರೆಡಿಟ್ ಹೆಂಗೆ ತೊಗೊಳ್ಳಿ ಹೇಳಿ, ಆ ಹೊಗಳಿಕೆ ಹೆಂಗೆ ತೊಗೊಳ್ಳಿ ಹೇಳಿ ಪಾ ಅಲ್ವಾ ಇವರೇ? ಸರ್, ನಾನು ಫಿಲಾಸಫರ್, ಆ್ಯಕ್ಟರ್, ಪೊಲಿಟಿಷಿಯನ್ ಎಷ್ಟೊಂದ್ರ ಬಗ್ಗೆ ಮಾತಾಡ್ತಿದ್ದೆ. ನನಗೆ ಆಲ್ವೇಸ್ ಅನ್ಸುತ್ತೆ, ಒಂದು ಕಡೆ ಎಲ್ಲೋ ಕೇಳಿದ್ರು ನಿಮಗೆ, ನೀವು ಉತ್ತರನೂ ಕೊಟ್ಟಿದ್ರಿ. ಅಂದರೆ ಸರ್, ಇದು ನೀವು ಕ್ಯಾಮ್ರಾ ಮುಂದೆ ಇರೋಂಥದ್ದು ರಿಯಲ್ಲ ಅಥವಾ ಹೊರಗೆ ಈ ಕಡೆ ಇರೋಂಥದ್ದು ರಿಯಲ್ಲ ಅಂತ. ಆ ಉತ್ತರನೂ ನೀವು ಕೊಟ್ಟಿದ್ರಿ. ಆ್ಯಕ್ಚುಲಿ ಈ ಕಡೆ ಇರೋಂಥದ್ದು ರಿಯಲ್ಲು ಅಂತಂದ್ಬಿಟ್ಟು ಹೇಳಿದ್ರಿ. ಬಿಕಾಸ್ ಹಂಗೆ ಇರೋದ್ರಿಂದನೇ ಅದು ಇರೋಕ್ಕೆ ಸಾಧ್ಯ ಅಲ್ವಾ ಅಂತ. ಸಮ್ಟೈಮ್ಸ್ ಐ ಫೀಲ್ ಲೈಕ್ ಒಂದು ಓಮಲ್ಲಿರುವಂಥ ಒಬ್ಬ ಫಿಲ್ಮ್ ಮೇಕರ ಅಥವಾ ಇನ್ನೊಂದು ಉಪೇಂದ್ರ ಸಿನಿಮಾಲಿರುವಂಥ ಒಂದು ಫಿಲಾಸಫರ ಅಥವಾ ಒಂದು ಸೆಟಾರಿಕಲ್ ಸೂಪರಲ್ಲಿರುವಂಥ ಸೆಟಾರಿಕಲ್, ಇವೆಲ್ಲ ತೊಗೊಂಡಾಗ ಈ ಅಂಶಗಳು ಇದೊಂದು ಸ್ಮಾಲ್ ಡಿಪಾರ್ಟ್ಮೆಂಟ್ಸ್ ನಿಮ್ಮ ಒಳಗಡೆ ಇರೋಂಥದ್ದು ಇರೋದಾ ಅಥವಾ ವಿಚ್ ಇಸ್ ರಿಯಲ್ ಅಕಾರ್ಡಿಂಗ್ ಟು ಯು? ಇದೇ ಹೇಳದ್ನಲ್ಲ ಗುರುವೆ, ಏನಂದರೆ ಒಂದೇನೋ ನಂದಿದ್ರೆ ಅದೇ ಥರನೇ ಸಿನಿಮಾ ಮಾಡ್ತಾ ಹೋಗ್ತಿದ್ದೆ. ಓಪನ್ ಆಗಿ ಬಿಟ್ಬಿಟ್ಟಾಗ ಆ ಸಂದರ್ಭದಲ್ಲಿ ಅದು ಮಾಡಿಸುತ್ತೆ. ಈಗ ನಾಳೆ ನಾನು ಯಾವುದೋ ಒಂದು ಕಾಮಿಡಿ ಸಿನಿಮಾ ಮಾಡ್ಬೋದು ಬೇಕಾರೆ. ಪ್ಲೀಸ್. ಅಲ್ಲಲ್ಲ, ಒಂದೇನೋ ಒಂದು ಸ್ಕ್ರಿಪ್ಟ್ ಇದಾಯ್ತು ಅಂದ್ಕೊಳ್ಳಿ, ಮಾಡ್ಬೋದು. ನನಗೆ ಬ್ಯಾರಿಯರ್ಸ್ ಇಟ್ಕೊಳ್ಳಲ್ಲ ನಾನು. ಏನು ಹೇಳಿ, ಅದು ಹೆಂಗೆ ಹೇಳೋದು ಇವಾಗ ನೋಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಏನೇನೋ ಬೇರೆ ಬೇರೆ ಥರ ಸಿನಿಮಾ ಮಾಡಿದೆ ಅದು ಇದು ಅಂತಾರಲ್ಲ, ಅದು ಕೂಡ ಅಷ್ಟೇ ನೋಡಿ. ಆ ಟೈಮು ಇವಾಗ ನೋಡಿ, ನಾನು ಕಾಶಿ ಸರ್ ಜೊತೆ ಸಿನಿಮಾ ಮಾಡ್ಬೇಕಾದ್ರೆ ಕಾಮಿಡಿ ಯೋಚನೆ ಮಾಡ್ತಿದ್ದೆ ಅವ್ರಿಗೋಸ್ಕರ. ಆ ಒಂದು ಸ್ಕ್ರಿಪ್ಟ್ನ ತರಲೆ ನನ್ನ ಮಗ ಮಾಡಿದೆ. ಕರೆಕ್ಟ್. ಅದಾದ್ರ ಮೇಲೆ ಒಬ್ಬರು ಯಾರೋ ಕುಮಾರ್ ಗೋವಿಂದ್ ಬಂದರು. ಅವಾಗ ಹೊಸ ಹೀರೋ, ಏನು ಮಾಡೋದಪ್ಪ ಇವ್ರನ್ನ ಲಾಂಚ್ ಮಾಡಬೇಕು ಅಂದರೆ ದೊಡ್ಡ ಪ್ರೊಡಕ್ಷನ್ ಇಲ್ಲ, ನನಗೂ ಅಷ್ಟು ಹೆಸರಿಲ್ಲ, ಒಂದು ಹೆಸರೇನೋ ಬೇರೆ ಇಡೋಣ, ಕಾಶಿ ಸರ್ನಲ್ಲಿ ತರೋಣ, ಅವ್ರ ಇಮೇಜ್ ಏನಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನೊಂದು ಮಾಡಿ ಒಂದು ಹಾರರು, ಕಾಮಿಡಿ, ಸಸ್ಪೆನ್ಸು ಈ ಥರ ಎಲ್ಲ ಮಾಡಿದ್ದು. ಅದಾದ್ರ ಮೇಲೆ ನೋಡಿ, ಯಾವುದೋ ಒಂದು ನನ್ನ ಸ್ನೇಹಿತನ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಅದು. ಅವಾಗ ಅಂಡರ್ವರ್ಲ್ಡ್ ಏನೋ ಹೆಂಗಿತ್ತು ಆವಾಗ, ಆಯಿಲ್ ದಂಧೆ ಅದು ಇದು ಎಲ್ಲ ಇತ್ತು ಆವಾಗ. ಏನು ಹೇಳಿ, ಆ ಟೈಮಲ್ಲಿ ನಾನು ಕಾಲೇಜಲ್ಲಿ ಎಲೆಕ್ಷನ್ಗಳು ನಡೆಯೋದು, ಇವೆಲ್ಲದ್ರ ಒಟ್ಟಾರೆ ಸೇರಿನೇ ಅದು ಓಮು. ಅದರಲ್ಲಿ ಒಂದು ಲವ್ ಸ್ಟೋರಿ, ಆ ಹುಡುಗನ ಜೀವನದಲ್ಲಿ ನಡೆದಂಥ ಲವ್ ಸ್ಟೋರಿ, ಇದೆಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ಟ್ರೈಟ್ ನರೇಷನ್ನೇ ಮಾಡಿದ್ದೆ ನಾನು ಫಸ್ಟ್. ಯಾವಾಗ ಶಿವ ಬಂದ್ಬಿಡ್ತೋ ನನಗೆ, ಅಯ್ಯೋ ನಾನು ಅಂದ್ಕೊಂಡಿದ್ನಲ್ಲ ಇದನ್ನು ಈ ಥರ ರಿಯಲ್ ಲಾಂಗ್ಗಳು, ರಿಯಲ್ ಸೈಕಲ್ ಚೈನು ಇದೆಲ್ಲ ತೋರಿಸ್ಬೇಕು ಅಂತ, ಆಲ್ರೆಡಿ ಮಾಡಿಬಿಟ್ರಲ್ಲ ಅಂತ ನಾನು ಅದನ್ನು ಬಿಟ್ಬಿಟ್ಟಿದ್ದೆ. ಆಮೇಲೆ ನಾನು ಕಾಡ್ತಾಯಿತ್ತು, ಆ ಲವ್ ಸ್ಟೋರಿ ಕಾಡ್ತಾ ಇತ್ತು. ಏನು ಮಾಡ್ಬೋದು ಇದನ್ನು, ಸ್ಟೋರಿ ಚೆನ್ನಾಗಿದೆ ಬಟ್ ಹೇಳೋ ಪ್ಯಾಟ್ರನ್ ಹಿಂಗೆ ಇದ್ದರೆ ಚೆನ್ನಾಗಿಲ್ಲ ಅಂತ ರಿವರ್ಸ್ ಮಾಡಿ ನೋಡೋಣ, ಇದನ್ನು ಹಿಂಗೆ ಹಂಗೆ ಮಾಡಿ ನೋಡೋಣ ಅಂದಾಗ ಅದು ಫಸ್ಟು ಅವಾಗ ಸೀನ್ಗಳೆಲ್ಲ ಬೇರೆ ಥರ ಆಗೋಯ್ತದು. ಏನು ಹೇಳಿ, ಒಬ್ಬನ ಇಂಟ್ರೊಡಕ್ಷನ್ನೇ ಆ ಥರ ಸೀರೆ ಸುಟ್ಟು ಹಿಂಗೆ ಹೇಳ್ತಾನೆ. ಸೊ ಆ ಥರದ್ದು ಆಗಿ ಆಮೇಲೆ ಕಟ್ ಮಾಡಿದ್ರೆ ಒಬ್ಬ ಬ್ರಹ್ಮಾನಂದ ಓಂಕಾರ ಅಂತ ಆ ಥರ ಗೀಮಿಲಿ ಅಲ್ಲಿ ಅವನ ಮೇಲೆ ಆಗೋ ಪ್ರೆಷರು, ಈ ಥರ ಅದಾಯಿತು. ಅದಾದಮೇಲೆ ನೆಕ್ಸ್ಟು ಸ್ವಸ್ತಿಕ್ಕು, ಅದೊಂದು ಸಬ್ಜೆಕ್ಟ್ ಇತ್ತು. ಯಾವುದೋ ಏನು ಹೇಳಿ, ಏನೋ ಆ ಟ್ವಿಸ್ಟು ಟರ್ನು ಏನೋ ಇಬ್ಬರಿರೋ ಅಂಥದ್ದು. ಸೊ ಅದ್ರ ಮೇಲೆ ಒಂದು ಸಿನಿಮಾ ಆಯಿತು. ಅದಾದಮೇಲೆ ನನಗೆ ಸಿನಿಮಾ ಮಾಡಿ ಅಂದಾಗ ಹೇಗೇನು ನನಗನ್ಸಿ, ನಾನು ಡೈರೆಕ್ಟ್ರಾಗಿ ನಾನು ಡೈರೆಕ್ಟ್ರಾಗಿ ಬಂದ್ಬಿಟ್ಟಿದೆ ಹೆಸರು. ಓಮ್ ಗೀಮ್ ಎಲ್ಲ ಮಾಡೋದ್ರ ಮೇಲೆ ಹೀರೋ ಅಂದರೆ ಏನು, ಅಲ್ಲಿ ಡೈರೆಕ್ಟ್ರ್ ಹೀರೋ ಆಗಿರಬೇಕು ಅಂತ ಫಸ್ಟ್. ಆಮೇಲೆ ನನ್ನ ಒಳಗಡೆ ಏನಿದೆ ಸಬ್ಜೆಕ್ಟು, ನಾನೇ ಹೀರೋ ಅಂದರೆ ನನ್ನ ಒಳಗಡೆ ಏನಿದೆ ಅಂದಾಗ ನನ್ನ ಒಳಗಡೆ ನಡೆದಂಥ ಎಲ್ಲವೂ ಅದರಲ್ಲಿ ಬಂತು. ಲವ್ ಇದೆಯಾ, ಲವ್ ಇಲ್ವಾ, ಜೀವನ ಏನು, ಬದುಕೇನು, ಅದರದ್ದು ಘರ್ಷಣೆನೇ ಎರಡು ಇದಾಗ್ಬಿಟ್ಟು ಲವ್ ಇದೆಯಾ ಇಲ್ವಾ ಅಂತ. ಒಂದು ಯಾವುದೋ ಎಂಡಮೂರಿ ನಾವೆಲ್ ಓದಿದ್ದೆ, ಯಾವುದೋ ಒಂದು ಇನ್ಸ್ಪೈರ್ ಆಗಿತ್ತು, ಅದರಲ್ಲಿ ಯಾವುದೋ ಒಂದು ಟಾಪಿಕ್ಕು, ಯಾವುದೋ ಒಂದು ಲೈನು. ಸೊ ಅದನ್ನು ಇಟ್ಕೊಂಡು ನಮ್ಮೊಳಗಡೆ ಇರೋದು ಏನು ಹುಡುಕಿದಾಗ ಅದನ್ನು ಡೆಪ್ತ್ಗೆ ಹೋಗೋಣ ಅಂದಾಗ ಅದೆಲ್ಲ ಹಂಗಾಗ್ತಾ ಹೋಯ್ತೆಲ್ಲ. ಅದು ಕರೆಕ್ಟಾಗಿ ಅದನ್ನು ಪ್ರೆಸೆಂಟ್ ಮಾಡೋದು ಹೆಂಗೆ ಅಂದಾಗ, ಸೊ ಇದೇ ಥರ ಮಾತಾಡ್ತಿರ್ಬೇಕಾದ್ರೆ ಏನೋ ಬೇರೆ ಥರ ಮಾಡಬೇಕಪ್ಪ ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ಗಳೇ ಎಲ್ಲ ಇದ್ರು ಆ ಟೈಮಲ್ಲಿ. ಯಾರೂ ಮಾಡಿರ್ಬಾರ್ದು ಆ ಥರ ಸಿನಿಮಾ ಮಾಡಬೇಕು ಅಂತ. ಅದು ಬರುತ್ತೆ ಗೊತ್ತಾ, ಯಾವ ಮಾಡಿರಬಾರ್ದು, ಯಾರು ಮಾಡಿದ್ರೆ ಅದು ಏನು ಮಾಡೋಕ್ಕೆ ಸಾಧ್ಯ. ಅವಾಗ ಕೋಪದಲ್ಲಿ ನಾನು ಓಪನಿಂಗ್ ಶಾಟೇ ಉಲ್ಟಾ ತೋರಿಸ್ಬಿಡ್ತೀನಿ. ಆಮೇಲೆ ಮಧ್ಯದಲ್ಲಿ ಬ್ಲ್ಯಾಂಕ್ ಬಂದ್ಬಿಡುತ್ತೆ, ಇದಕ್ಕಿದಂಗೆ ಡಾರ್ಕ್ ಬರುತ್ತೆ, ಇದಕ್ಕಿದಂಗೆ ಒಬ್ಬ ಬಂದು ಯಾರನ್ನ ಹೊಡಿತಾನೆ ಕಟ್ಟಾಗ್ಬಿಡುತ್ತೆ, ಒಂದು ಹುಡುಗಿ ಬರ್ತಾಳೆ ಕಟ್ಟಾಗ್ಬಿಡುತ್ತೆ, ಏನೇನೋ ತೋರಿಸ್ತೀನಿ 2 ನಿಮಿಷ, ಏನು ಮಾಡ್ತೀಯ ಅಂತ. ಏನೇನೋ ತೋರಿಸಿದ್ರೆ ಎದ್ದೋಗ್ತೀಯಾ, ಅಲ್ಲ ಆಗ್ತಾನೆ ಬಂದು ಕೂತಿದ್ದೀನಿ ನಾನು, ಹೆಂಗೆ ಎದ್ದೋಗ್ಲಿ. ಓಕೆ ಬಿಡು.
ಆಮೇಲೆ ಅದಕ್ಕೆ ಕರೆಕ್ಟಾಗಿ ಸೀಕ್ವೆನ್ಸ್ಗಳೆಲ್ಲ ಮಾಡಿ ಬೇರೆ ಬೇರೆ ಥರ. ಅವಾಗ ಒಂದು ಲಿಬರ್ಟಿ ಅಲ್ವಾ ಅಲ್ಲಿ, ಯು ಕ್ಯಾನ್ ಟೆಲ್ ಎನಿಥಿಂಗ್, ಅದಕ್ಕೂ ನನ್ನ ಕತೆಗೂ ಸಂಬಂಧ ಇಲ್ಲ. ಆ ಥರದ್ದು ಒಂದು ಸೀಕ್ವೆನ್ಸ್ ಮಾಡಿ ಆಮೇಲೆ ಅದನ್ನು ಕಟ್ ಅಂತ ಹೇಳ್ಬಿಟ್ಟು ಅದೊಂದು ಸಿನಿಮಾ ಅಂತ ತೋರಿಸುವಂಥ ಮತ್ತೆ ನಮ್ಮ ಕತೆಗೆ ಬರುತ್ತೆ ಒಬ್ಬ ಡೈರೆಕ್ಟ್ರ್ ಕತೆ. ಆ ಡೈರೆಕ್ಟ್ರ್ ಮಾಡಿರೋ ಸಿನಿಮಾ ಹೆಂಗೆ ಅಂದ್ರೆ ಅವಾಗ ಒಂದು ಕ್ಯಾರೆಕ್ಟ್ರ್ ಗನ್ ಹಿಡ್ಕೊಂಡ್ ಬರ್ತಾನೆ, ಗಾಡ್ ಈಸ್ ಗ್ರೇಟ್ ಅಂತಾನೆ, ಏಯ್ ಏನು ಸುಮ್ಮನೆ ಕೂತಿದ್ಯಾ ಡಮ್ ಅಂತಾನೆ. ಅಲ್ಲಿ ಲಾಜಿಕಲ್ಲಾಗಿ ಥಿಂಕ್ ಮಾಡಿಲ್ಲ, ಅಲ್ಲಿ ಸಟೇರಿಕಲ್ಲಾಗಿ ಥಿಂಕ್ ಮಾಡಿದ್ದು. ಏನು ಹೇಳಿ, ಏಯ್ ಮನೆ ಕೊಟ್ಬಿಡಿ ಅವನಿಗೆ ಈ ಥರ ಏನೇನೋ ಸೀಕ್ವೆನ್ಸ್ ಮಾಡಿ ಥರ ಆ ಥರ ಸೀಕ್ವೆನ್ಸ್ ಮಾಡಿ ಆಮೇಲೆ ಅದು ಈ ಥರ ಸಿನಿಮಾ ಮಾಡಿದ್ದಾನೆ ಈ ಡೈರೆಕ್ಟ್ರು, ಎಲ್ಲಿದ್ದಾನೆ ಆ ಡೈರೆಕ್ಟ್ರು ಅಂದರೆ ಅಲ್ಲಿ ತೋರಿಸ್ತೀವಿ. ಸೊ ಆ ಥರ ಒಂದು ಸಿನಿಮಾ ಆಯಿತು. ಅದಾದಮೇಲೆ ಉಪೇಂದ್ರ ಆದಾಗ ಮತ್ತೆ ನನ್ನ ಒಳಗಡೆನೇ ಹುಡುಕಾಟ ಆದಾಗ, ಓಕೆ ಈ ಸ್ಟಾರ್ಡಮ್ಮು ಗೀರ್ಡಮ್ ಎಲ್ಲ ನೋಡಿದಾಗ ನಂದೇ ಆದಂಥ ಫ್ಯಾಮಿಲಿ ಬಾಧ್ಯತೆಗಳಿದೆ, ಒಂದು ಕಡೆ ಸ್ಟಾರ್ ಅಂತ ಇದ್ದಾರೆ, ಒಂದು ಕಡೆ ನಂದೇನೋ ಒಂದು ಗುರಿ ಇದೆ, ಏನಿದು ಅಂದಾಗ ಒಳಗಡೆ ನಾನು ಅನ್ನೋದು ಕಾಡ್ತದೆ. ನಾನು ಅಂತ ಕ್ಯಾರೆಕ್ಟರ್ ಮಾಡ್ರೆ ಹೆಂಗಿರುತ್ತೆ ಅಂದಾಗ ನಾನು ಅನ್ನೋ ಕ್ಯಾರೆಕ್ಟ್ರ ಅಂತ ನಾನು ಅದು ಬಂದಿದ್ದ ಕೂಡಲೇ ಫುಲ್ಲು ಥ್ರಿಲ್ ಆಗೋಯ್ತು ಆ್ಯಕ್ಚುಲಿ. ನಾನು ಅಂದರೆ ಹೆಂಗಿರುತ್ತೆ ಅವ್ನಿಗೆ ಅನ್ನಿಸ್ದಂಗೆ ಇರ್ತಾನೆ, ಅವ್ನಿಗಿಷ್ಟ ಬಂದಿದ್ದು ಡ್ರೆಸ್ ಹಾಕ್ತಾನೆ, ಅವ್ನಿಗಿಷ್ಟ ಬಂದಿದ್ದು ಹೇರ್ ಸ್ಟೈಲ್ ಮಾಡ್ತಾನೆ. ಅದು ಹೆಂಗೆ ಲಾಜಿಕಲಾಗಿ ಹೆಂಗೆ ತೋರಿಸೋದು ಅಂದಾಗ ಈ ವಿಕ್ರಮ್ ಬೇತಾಳ್ ಬಂತು. ವಿಕ್ರಮ್ ಬೇತಾಳ್ ಕಥೆಗಳಲ್ಲಿ ಹೇಳ್ದಂಗೆ ಹೇಳೋಣ, ಒಬ್ಬ ನೋಡಿ ಈ ಥರ ಒಬ್ಬ ಇದ್ದಾನೆ, ಫಿಲ್ಟರ್ಲೆಸ್ ಕ್ಯಾರೆಕ್ಟರ್ ಇದ್ದಾನೆ ಅಂತ ಒಂದು ಲಾಜಿಕಲ್ಲಾಗಿ ತಂದು ಒಂದು ಕತೆ ಹೇಳಿ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಹಂಗೆ ಮಾಡಿದ್ದು ಅದು.